ಮಾನಸ ಗೆದ್ದಿದ್ರೆ ಆ ದುಡ್ಡು ಏನು ಮಾಡ್ತಿದ್ರೆ? ಓಕೆ, ಯಾರೋ ₹1 ಕೊಡಲ್ಲ, ದುಡ್ಡಿನ ವಿಚಾರ ಬಂತಲ್ಲ, ಸಹಜವಾಗಿ ಸುಮ್ಮನೆ ಒಂದು ನಿರೀಕ್ಷೆಯಲ್ಲಿ ಹೇಳ್ತಾ ಇರೋದು. ಗೆದ್ದಿದ್ರೆ ಏನು ಮಾಡ್ತಿದ್ರಿ ಅಂತ? ದಾನ ಮಾಡ್ಬಿಡ್ತೈತೆ. ಸುಮ್ಮನೆ ಹೇಳೋದಲ್ಲ, ಮತ್ತೆ ಟ್ರೋಲ್ ಆಗ್ತೀರ. ಆಗಲಿ, ಪರವಾಗಿಲ್ಲ. ಮಾನಸ ಗೆದ್ದಿದ್ರೆ ಅವೆಲ್ಲ ಬೇಡ ಸರ್. ಯಾಕೆ ಗೆದ್ದೇ ಇಲ್ಲ, ಸುಮ್ಮನೆ ಹೇಳ್ಕೊಂಡು ಯಾಕೆ ಬೈ ಮೇಲೆ ಹೇಳ್ಕೋಬೇಕು? ಏನಿಲ್ಲ, ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಗೆ ಆ ದುಡ್ಡು ಯೂಸ್ ಆಗಲಿ ಅನ್ನೋದು ಅಷ್ಟೇ ಸರ್ ನನಗೆ ಇರೋದು. ಯಾಕೆಂದರೆ ಬಿಗ್ ಬಾಸಲ್ಲಿ ಬರೋರೆಲ್ಲ ಏನು ಆಗರ್ಭ ಶ್ರೀಮಂತರುಗಳೇ ಬರೋಲ್ಲ. ಸೊ ಈಗ ಹನುಮಂತಗೆ ಆ ಅಮೌಂಟ್ ಬಂದಿರೋದ್ರಿಂದ ಒಂದು ಮನೆಗಾಗಲಿ, ಮದುವೆಗಾಗಲಿ, ಮತ್ತೊಂದಕ್ಕಾಗಲಿ ಯೂಸ್ ಆಗುತ್ತೆ. ಹನುಮಂತ ಆ ದುಡ್ಡನ್ನ ಒಳ್ಳೆಯ ರೀತಿಲಿ ಬಳಸ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್. ಇಷ್ಟು ಕ್ಲೋಸ್ ಫ್ರೆಂಡ್ಸು, ಮಾವ ಅಂತೀರಿ. ಹನುಮಂತು ಲವ್ ಸ್ಟೋರಿ ಬಗ್ಗೆ ನಿಮಗೆ ಯಾವ ಥರ ಮಾಹಿತಿ ಇತ್ತಾ? ಅವ್ರ ಹುಡುಗಿ ಬಗ್ಗೆ ಏನು ಹೇಳ್ತೀರಿ? ಯಾವ ಥರ ಹಂಚ್ಕೊಂಡಿದ್ರಿ ಸರ್? ನಾನು ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊತೀನಿ, ಅವ್ರ ಪರ್ಸ್ನಲ್ ಲವ್ ಸ್ಟೋರಿನೆಲ್ಲ ಪರಿಚಯ ಮಾಡ್ಕೊಳ್ಳಲ್ಲ ಸರ್ ನಾನು, ಅಷ್ಟೇ. ಓಕೆ, ಫೈನಲಿ ಏನು ಹೇಳ್ಬೇಕು ಹೇಳಿ? ಹೇಳಿ ನಿಮ್ಮ ಫೈನಲಿ ಏನಿಲ್ಲ, ಇದೇ ಫೆಬ್ರವರಿ 7 ಗಜರಾಮ ಫಿಲ್ಮ್ ರಿಲೀಸ್ ಆಗ್ತೈತೆ. ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಈ ಪಿಕ್ಚರ್ಗೆ ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ಪಿಕ್ಚರ್ನ ನೋಡಿ ಪಿಕ್ಚರ್ನ ಗೆಲ್ಲಿಸ್ಬೇಕು. ದಯವಿಟ್ಟು ಹೊಸಬ್ರು ಸಿನಿಮಾ, ಆ ಸಿನಿಮಾ, ಈ ಸಿನಿಮಾ ಅಂತ ದಯವಿಟ್ಟು ಹಿಂದೆ ಹೋಗ್ಬೇಡ್ರಿ. ಈ ಪಿಕ್ಚರ್ನ ನೋಡಿದ್ಮೇಲೆ ನಿಮ್ಗೆ 100% ಇಷ್ಟ ಆಗುತ್ತೆ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಲವ್ ಯು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಷ್ಟಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಮಾನಸ ಗೆದ್ದಿದ್ರೆ ಆ ದುಡ್ಡು ಏನು ಮಾಡ್ತಿದ್ರೆ? ಓಕೆ, ಯಾರೋ ₹1 ಕೊಡಲ್ಲ, ದುಡ್ಡಿನ ವಿಚಾರ ಬಂತಲ್ಲ, ಸಹಜವಾಗಿ ಸುಮ್ಮನೆ ಒಂದು ನಿರೀಕ್ಷೆಯಲ್ಲಿ ಹೇಳ್ತಾ ಇರೋದು. ಗೆದ್ದಿದ್ರೆ ಏನು ಮಾಡ್ತಿದ್ರಿ ಅಂತ? ದಾನ ಮಾಡ್ಬಿಡ್ತೈತೆ. ಸುಮ್ಮನೆ ಹೇಳೋದಲ್ಲ, ಮತ್ತೆ ಟ್ರೋಲ್ ಆಗ್ತೀರ. ಆಗಲಿ, ಪರವಾಗಿಲ್ಲ. ಮಾನಸ ಗೆದ್ದಿದ್ರೆ ಅವೆಲ್ಲ ಬೇಡ ಸರ್. ಯಾಕೆ ಗೆದ್ದೇ ಇಲ್ಲ, ಸುಮ್ಮನೆ ಹೇಳ್ಕೊಂಡು ಯಾಕೆ ಬೈ ಮೇಲೆ ಹೇಳ್ಕೋಬೇಕು? ಏನಿಲ್ಲ, ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಗೆ ಆ ದುಡ್ಡು ಯೂಸ್ ಆಗಲಿ ಅನ್ನೋದು ಅಷ್ಟೇ ಸರ್ ನನಗೆ ಇರೋದು. ಯಾಕೆಂದರೆ ಬಿಗ್ ಬಾಸಲ್ಲಿ ಬರೋರೆಲ್ಲ ಏನು ಆಗರ್ಭ ಶ್ರೀಮಂತರುಗಳೇ ಬರೋಲ್ಲ. ಸೊ ಈಗ ಹನುಮಂತಗೆ ಆ ಅಮೌಂಟ್ ಬಂದಿರೋದ್ರಿಂದ ಒಂದು ಮನೆಗಾಗಲಿ, ಮದುವೆಗಾಗಲಿ, ಮತ್ತೊಂದಕ್ಕಾಗಲಿ ಯೂಸ್ ಆಗುತ್ತೆ. ಹನುಮಂತ ಆ ದುಡ್ಡನ್ನ ಒಳ್ಳೆಯ ರೀತಿಲಿ ಬಳಸ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್. ಇಷ್ಟು ಕ್ಲೋಸ್ ಫ್ರೆಂಡ್ಸು, ಮಾವ ಅಂತೀರಿ. ಹನುಮಂತು ಲವ್ ಸ್ಟೋರಿ ಬಗ್ಗೆ ನಿಮಗೆ ಯಾವ ಥರ ಮಾಹಿತಿ ಇತ್ತಾ? ಅವ್ರ ಹುಡುಗಿ ಬಗ್ಗೆ ಏನು ಹೇಳ್ತೀರಿ? ಯಾವ ಥರ ಹಂಚ್ಕೊಂಡಿದ್ರಿ? ಸರ್, ನಾನು ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೊತೀನಿ, ಅವ್ರ ಪರ್ಸ್ನಲ್ ಲವ್ ಸ್ಟೋರಿನೆಲ್ಲ ಪರಿಚಯ ಮಾಡ್ಕೊಳ್ಳಲ್ಲ ಸರ್ ನಾನು, ಅಷ್ಟೇ. ಓಕೆ, ಫೈನಲಿ ಏನು ಹೇಳ್ಬೇಕು ಹೇಳಿ? ಹೇಳಿ ನಿಮ್ಮ ಫೈನಲಿ ಏನಿಲ್ಲ, ಇದೇ ಫೆಬ್ರವರಿ 7 ಗಜರಾಮ ಫಿಲ್ಮ್ ರಿಲೀಸ್ ಆಗ್ತೈತೆ. ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಈ ಪಿಕ್ಚರ್ಗೆ ಸಪೋರ್ಟ್ ಮಾಡಿ, ಥಿಯೇಟ್ರಿಗೆ ಬಂದು ಪಿಕ್ಚರ್ನ ನೋಡಿ ಪಿಕ್ಚರ್ನ ಗೆಲ್ಲಿಸ್ಬೇಕು. ದಯವಿಟ್ಟು ಹೊಸಬ್ರು ಸಿನಿಮಾ, ಆ ಸಿನಿಮಾ, ಈ ಸಿನಿಮಾ ಅಂತ ದಯವಿಟ್ಟು ಹಿಂದೆ ಹೋಗ್ಬೇಡ್ರಿ. ಈ ಪಿಕ್ಚರ್ನ ನೋಡಿದ್ಮೇಲೆ ನಿಮ್ಗೆ 100% ಇಷ್ಟ ಆಗುತ್ತೆ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು, ಲವ್ ಯು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಷ್ಟಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.